ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಹೋಮ ಹವನ, ಸುದರ್ಶನ ಹೋಮ, ಇನ್ನು ನಿಮ್ಮ ಒಂದು ಕುಟುಂಬದ ಅಭಿವೃದ್ಧಿಗಾಗಿ ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಗುರುಗಳಿಂದ ನಿಮಗೆ ಮಂತ್ರ ದೀಕ್ಷೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದಾಗ ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋ ಒಂದು ಸೆಕೆಂಡ್ ಥಾಟ್ ಅನ್ನೋಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅಲ್ಲಿ ನಮ್ಮ ಅಕ್ಷಯ ವೃಕ್ಷ ಇದ್ದರೆ ಯಾವ ರೀತಿಯಾಗಿರುವಂಥ ಸಕ್ಸಸ್ ಅನ್ನೋಂಥದ್ದನ್ನ ಕಾಣಬಹುದು ಅಥವಾ ಯಶಸ್ಸು ಅನ್ನೋಂಥದ್ದನ್ನ ಕಾಣ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಕ್ಷಯ ವೃಕ್ಷದ ಬಗ್ಗೆ ನಾನೇನು ಪದೇ ಪದೇ ನಿಮಗೆ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿರತಕ್ಕಂತಹದ್ದೇ. ಅಂಥದ್ದೆಲ್ಲವನ್ನು ಕೂಡ ಪಡೆದುಕೊಳ್ತೀರಿ, ಗೊತ್ತಿರುತ್ತೆ. ಎಲ್ಲವೂ ಕೂಡ ಸಾಧ್ಯ. ಅಸಾಧ್ಯವಯಾವುದೋ ಅದನ್ನು ಸಾಧ್ಯವನ್ನಾಗಿ ಮಾಡಿಸ್ತಕ್ಕಂಥ ದಿಶಕ್ತಿ ಅದರಲ್ಲಿ ಅಡಕವಾಗಿದೆ. ವಿತ್ ಅದ್ರ ಜೊತೆಗೆ ಏನಂತಂದರೆ, ನಾನು ಮಾಡ್ತೀನಿ ಗುರುಗಳೇನೋದಾದರೆ, ಯಾಕೆ ನನ್ನನ್ನು ಅವರೆಲ್ಲ ಬೆಂಗಳೂರಿನವರೇ, ಅದೇ ಗಂಡ ಹೆಂಡತಿ ಇಬ್ಬರು ಕೂಡ ಮೂಗುರು ಅಂತ ಹೇಳಿದ್ನಲ್ಲ, ಮಾತಾಡಲ್ಲ. ಬಟ್ ಅವರು ಅಕ್ಷಯ ವೃಕ್ಷ ತೆಗೆದುಕೊಂಡೋದ್ರು, ನಮಗೆ ಪ್ರೇಯರ್ ಏನು ಮಾಡೋಕ್ಕೆ ಬರಲ್ಲ ಗುರುಗಳೇ ಅಂತಂದರು. ಅವರಿಗೆ ಈ ಮನಿ ಮ್ಯಾಗ್ನೆಟ್ ಎಕ್ಸರ್ಸೈಸ್ ಅನ್ನೋದು ವಿಧಾನವನ್ನು ಅವ್ರಿಗೆ ಹೇಳಿಕೊಟ್ಟಾಗ ಗೊತ್ತಿಲ್ಲ, ಅವರು ಖುಷಿ ವ್ಯಕ್ತಪಡಿಸ್ತಾರಲ್ಲ, ಅದನ್ನು ನಿಮಗೆ ಆ ಅಕ್ಷಯ ವೃಕ್ಷವನ್ನು ಒಂದು ಸಲ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುತ್ತಾ ನೀವು ಏನೆಲ್ಲ ಕೂಡ ಮಾಡ್ಕೊಳ್ತೀನಿ ಅಂತಂದರೆ, ಆ ಮನಿ ಮ್ಯಾಗ್ನೆಟ್ ಎಕ್ಸರ್ಸೈಸ್ ನಿಮ್ಮ ಕೈಯಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಹೀಗಿರುತ್ತೆ ನಿಮ್ಮ ಬಲ ಹಸ್ತ, ಎರಡು ಹಸ್ತಗಳನ್ನು ಮಾಡ್ಕೊಳ್ತಕ್ಕಂತಹದ್ದು. ಹೀಗೆ 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 ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ. ಮೊನ್ನೆ ಮ್ಯಾಗ್ನೆಟ್ ಅಂದರೆ ನಿಮ್ಮ ದೇಹದಲ್ಲೂ ಒಂದು ಎಕ್ಸರ್ಸೈಸ್ ಆಗ್ತಕ್ಕಂತಹದ್ದು. ಏನಿದೆ ಅಂತಂದರೆ, ನೀವು ಆ ಒಂದು ವಿಶ್ವಶಕ್ತಿಯ ಧನಾತ್ಮಕವಾಗಿರ್ತಕ್ಕಂತಹ ಧನಾಕರ್ಷಣೆಯ ಶಕ್ತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು ಮೊನ್ನೆ ಮ್ಯಾಗ್ನೆಟ್ ಎಕ್ಸರ್ಸೈಸನ್ನು ನೀವು ಮಾಡುವ ಮುನ್ನ ಒಂದು ಸಲ ಪ್ರೇಯರ್ ಮಾಡಿಬಿಡಿ. ಯಾಕಂದರೆ ಅದು ನಿಮಗೆ ಯಂತ್ರರಾಜ, ತಂತ್ರರಾಜ, ಮಂತ್ರರಾಜ ಆಗಿರ್ತಕ್ಕಂತಹದ್ದು. ಯಾರು ಈ ಯಂತ್ರರಾಜನನ್ನು ನಂಬಿರುತ್ತಾರೋ, ಯಾರು ಈ ಮಂತ್ರರಾಜನ ನಂಬಿರುತ್ತಾರೋ, ಯಾರು ಈ ತಂತ್ರರಾಜ ನಂಬಿರುತ್ತಾರೋ, ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಹೋದ ಕಡೆ ಎಲ್ಲಿ ಬೇಕಾದರೂ ಕೂಡ ಸೂಕ್ಷ್ಮ ಗಮನಿಸ್ತಾ ನನಗೆ ಅವರಿಂದ ಅಂತಹದ್ದು ಆ ಹಣ ನಾನು ಕೇಳಿದ ಹಾಗೆ ನಾನು ಹೇಳಿದ್ರೆ ಪಡೆದುಕೊಳ್ಳುತ್ತಿರಬೇಕು ಅಂತಂದರೆ, ನೀವು ಈ ಮೊನಿ ಮ್ಯಾಗ್ನೆಟ್ ಎಕ್ಸರ್ಸೈಸನ್ನು ಮಾಡ್ತಾ ಬರ್ತೀರಿ. ಆಗೋ ಚಮತ್ಕಾರವನ್ನು ನೀವು ಕಾಣ್ತೀರಿ. ಅದೇ ಪ್ರತಿಫಲವನ್ನು ನೀವು ನಿಮ್ಮ ಒಳಗಡೆನೇ ಇಟ್ಟುಕೊಳ್ಳದೆ ಮತ್ತು ಇನ್ಯಾರು ಇರ್ತಾರೋ ತೊಂದರೆಯಲ್ಲಿ ಅನ್ನೋವಲ್ಲಿ ಅವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ಅವರು ಕೂಡ ಮೊದಲು ಏನು ಗೊತ್ತಾ, ನಮ್ಮ ಧ್ಯೇಯ, ನಮ್ಮ ಸಂಕಲ್ಪ ಏನು ಗೊತ್ತಾ, ಯಾರು ತೊಂದರೆಯಲ್ಲಿ ಇರ್ತಾರೋ ಅವರು ಆ ತೊಂದರೆಯಿಂದ ಹೊರಗೆ ಬರಬೇಕು, ಯಾರು ನೋವಲ್ಲಿರ್ತಾರೋ ಆ ನೋವಿಂದ ಹೊರಗೆ ಬರಬೇಕು. ಅದಕ್ಕೆ ನಾನು ಪ್ರಾಣಿ ಪಕ್ಷಿಗಳೆಲ್ಲ ದಯೆ ತೋರಿಸಿ ಗೋವುಗಳನ್ನು ನಾವು ಏನು ಕರಿತೀವಿ, ಆ ಗೋವುಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕಾಮಧೇನು ಅದಕ್ಕೆ ನಾವು ಸಹಾಯ ಮಾಡತಕ್ಕಂಥದ್ದು. ಈ ಗುಣಗಳೆಲ್ಲ ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ನಮಗೆ ನಾವು ಚೈತನ್ಯಪೂರ್ಣರಾಗಿರಬೇಕಲ್ಲ, ಏನಾದರೂ ಒಂದು ಸಹಾಯವನ್ನು ಮಾಡಬೇಕಾದ್ರೆ. ಹಾಗಾಗಿ ಮೊದಲು ನೀವು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಣ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ, ನೀವು ಹಣವನ್ನು ಆಕರ್ಷಣೆ ಮಾಡ್ತೀರಿ. ಇದು ತಂತ್ರ ಗುಟ್ಟಾಗಡಕವಾಗಿರತಕ್ಕಂಥದ್ದಂದರೆ ಅದು ರಾಜತಾಂತ್ರಿಕ ಪ್ರಯೋಗ ಅಂತ ಕರೆಯಬಹುದು. ಅಂತಹ ತಾಂತ್ರಿಕ ಪದ್ಧತಿ ಆಗಿರತಕ್ಕಂತಹ ಬೀಜಾಕ್ಷರಿರ್ತಕ್ಕಂಥ ಅಕ್ಷಯ ವೃಕ್ಷ ಎಲ್ಲಿ ಇದೆಯೋ ಸಮಸ್ಯೆ ತೋರಿಸಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅಷ್ಟು ವಿಶ್ವಾಸಪೂರ್ಣವಾಗಿ ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ, ಗೊತ್ತು ನನಗೆ ಅದರ ವ್ಯಾಲ್ಯೂ ಏನು, ಅದರ ವೆಯ್ಟ್ ಏನು, ಅದರ ತಾಕತ್ತೇನು, ಅದರ ಜೊತೆಗೆ ಅದರ ನಿಯತ್ತೇನು ಅಂತ ಕೂಡ ಗೊತ್ತಿರುತ್ತೆ. ಅದಕ್ಕಾಗಿಯೇ ಅಕ್ಷಯ ಫಲವನ್ನೇ ನಿಮಗೆ ಕೊಡ್ತಾ ಬರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಅಕ್ಷಯ ವೃಕ್ಷದ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮನಿ ಮ್ಯಾಗ್ನೆಟ್ ಎಕ್ಸರ್ಸೈಸ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ವಿಡಿಯೋ ನೋಡ್ತಾ ಆಲ್ರೆಡಿ ಎಲ್ಲರೂ ಮನಿ ಮ್ಯಾಗ್ನೆಟ್ ಎಕ್ಸರ್ಸೈಸ್ನ ಮಾಡೋದಕ್ಕೆ ಶುರು ಮಾಡಿರ್ತೀರಾ. ಇನ್ನು ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆ, ಕಷ್ಟಗಳು, ತೊಂದರೆಗಳಿದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕು ಅಂತಂದರೆ ನೀವು ಈಗಲೇ ಅಕ್ಷಯ ವೃಕ್ಷವನ್ನು ವೆಲ್ಕಮ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.